ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಶೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನೀವು ಇವತ್ತು ಸಂಜೆ 6 ಗಂಟೆ ನನ್ನ ಲೈಫ್ ಕ್ರಾಫ್ಟೆಡ್ ಬೈ ಮೇಘನಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಈ ವಿಡಿಯೋನಲ್ಲಿ ಡಾಕ್ಟರ್ ಅಮರನಾಥ್ ಸೊಲ್ಲಾಪುರೆ ಅವರು ಬಸವಣ್ಣ ಹಾಗೂ ಶರಣೆಯರು ತಿಳಿಸಿದ ಇಷ್ಟಲಿಂಗ ಪೂಜೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾಗಿ ಏಕೆ ಮಾಡಬೇಕು ಅನ್ನೋದನ್ನ ರಿಸರ್ಚ್ ಆಧಾರದ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜೊತೆಗೆ ಇಷ್ಟಲಿಂಗ ಪೂಜೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ಕೂಡ ತೋರಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀ 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 ಮೃತ್ಯುಂಜಯ ಮಹಾಸ್ವಾಮಿಗಳು ದೊಡ್ಡಮರಳವಾಡಿ ಅವರು ವಹಿಸಿದರು. ಈ ವಿಡಿಯೋನಲ್ಲಿ ಸಂಪೂರ್ಣ ಕಾರ್ಯಕ್ರಮದ ಪ್ರಮುಖ ಕ್ಷಣಗಳನ್ನ ನಾನು ಸೇರಿಸಿದ್ದೀನಿ. ಅದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಖಂಡಿತ ಹೊಸ ವಿಷಯಗಳನ್ನ ತಿಳ್ಕೊತೀರಾ. ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೋಸ್ಕರ ನಿಮಗೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಎಲ್ಲರೂ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ. ಇವತ್ತು ಸಂಜೆ ಎಲ್ಲರೂ ಭೇಟಿಯಾಗೋಣ, ಮಿಸ್ ಮಾಡಬೇಡಿ. ಅಮರನಾಥ್ ಸೋಲಾಪುರೆ ಅಂದರೆ ಆ ಭಾಗದಲ್ಲಿ ಅವರು ಡಾಕ್ಟರ್ ಸೋಲಾಪುರೆ ಅಂತಲೇ ಹೆಸರುವಾಸಿ. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಎಲ್ಲ ಶರಣರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಹಾಗೂ ಇತರೆ ದೇಶದ ಎಲ್ಲಾ ಭಾಗಗಳಿಗೂ ಸಂಚರಿಸಿ ತಮ್ಮ ಅದ್ಭುತ ವಾಗ್ದೇವಿಯಿಂದ ತಮ್ಮ ಅನುಭವದ ನುಡಿಗಳನ್ನು ಹೇಳುತ್ತಾ ಶರಣರಲ್ಲಿ ಇಷ್ಟಲಿಂಗ ಪೂಜೆಯನ್ನ ವೈಜ್ಞಾನಿಕವಾಗಿ ಮಾಡಿದ್ರೆ ಅದರ ಪರಿಣಾಮಗಳೇನು ಅನ್ನೋದನ್ನ ಬಹಳ ಚೆನ್ನಾಗಿ ಮನದಟ್ಟು ಮಾಡಿಕೊಡುವಂತ ಒಂದು ವಾಕ್ಚತುರತೆ ಶ್ರೀಯುತರಿಗೆ ಬಹಳ ಅದ್ಭುತವಾಗಿದೆ. ಖ್ಯಾತ ವೈದ್ಯಕೀಯ ಶಿಕ್ಷಣ ತಜ್ಞರಾಗಿ, ವಿಜ್ಞಾನಿಗಳಾಗಿ ಹಲವು ಗ್ರಂಥಗಳನ್ನ ರಚಿಸಿ ಸಮಾಜವನ್ನ ಜಾಗೃತಿಗೊಳಿಸ್ತಾ ಇದ್ದಾರೆ. ಸುಮಾರು 25 ವರ್ಷಗಳಿಂದ ಇವರು ಈ ಕಾಯಕವನ್ನ ಚಾಚೂ ತಪ್ಪದೆ ಮಾಡಿ ಎಲ್ಲರಲ್ಲೂ, ಅದು ವಿಶೇಷವಾಗಿ ಶರಣರಲ್ಲಿ ಅಂದ್ರೆ 1,00,000 ಮೈಲಿ ನೀವು ನಡೆದು ಹೋದ್ರು ಪರವಾಗಿಲ್ಲ, ಆದ್ರೆ ಹೋಗಿ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನ ಕಾಣುವುದು ಸದಾಚಾರ ಅಂತ ಹೇಳ್ತಾರೆ ಬಸವಣ್ಣ. ಸದಾಚಾರ ಅಂದ್ರೆ ಜೀವನ ಉದ್ಧಾರದ ಲಿಂಗ ಸದಾಚಾರದಲ್ಲಿ ದರ್ಶನ ಆಗಿದೆ ಅಂತ ಹೇಳ್ತಾರೆ ಶಿವಸಿದ್ದರಾಮಯ್ಯ. ಬಸವಣ್ಣ ಪ್ರತ್ಯಕ್ಷ ಆದಂತ ಲಿಂಗ. ಅಲ್ಲಮೊಬ್ಬರು ಹೇಳ್ತಾರೆ, ಲಿಂಗವನ್ನು ಅರಿಯದೆ ಏನನ್ನ ಅರಿದರೂ ಫಲವಿಲ್ಲ. ನೀವು ಲಿಂಗ ಅರಿಲಾರ್ದೆ ಏನರಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಫಲವಿಲ್ಲ ಅಂತ ಹೇಳ್ತಾರೆ. ಸರ್ವ ಕಾರಣ ಲಿಂಗವಾಗಿ ಲಿಂಗ ಸಂಘವನ್ನೇ ಮಾಡುವುದು, ಸಂಘ ಸುಖದಲ್ಲಿ ಓಡಾಡುವುದು ಅಂತ ಹೇಳ್ತಾರೆ. ಅದಕ್ಕೆ ಈ ಬ್ರಹ್ಮಾಂಡದ ಎಲ್ಲಾ ಕಾರಣಕ್ಕೆ ಆ ಲಿಂಗವೇ ಕಾರಣವಾಗಿದ್ದ ಕಾರಣ ಹುಟ್ಟಿಸುವಿಕೆ, ಮೃತ್ಯುವಿಗೆ, ಬೆಳವಣಿಗೆಗೆ, ಸಸ್ಟೈನಿಗೆ ಎಲ್ಲಕ್ಕೂ ಆ ಲಿಂಗನೇ ಕಾರಣ ಆಗಿದ್ದ ಕಾರಣ ನಾನು ಇಲ್ಲಿ ಅಲ್ಲಿ ಅದ್ರ ಜೊತೆನೇ ಇರ್ತೀನಿ, ಅದರಲ್ಲೇ ಗೂಡಾಗಿಟ್ಟುಕೊಂಡು ಇರ್ತೀನಿ ಅಂತ ಹೇಳಿ ಎಲ್ಲ ಮುಖರು ಹೇಳ್ತಾರೆ. ಈ ಇಷ್ಟಲಿಂಗ ಮಾಡ್ತಾ ಇದ್ದೀರಲ್ಲ, ಇದನ್ನ ಅರ್ಥ ಮಾಡ್ರಿ ಅಂತ ಹೇಳ್ತಾರೆ. ಒಂದ್ ಕಡೆ ಅವರು ಒಂದು ವಚನದ ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನಿದೆ, ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ, ಕೂಡಲ ಸಂಗಮ ದೇವ ಎನ್ನ ಮನ ಸಮಾಧಾನವಿಲ್ಲದ ನಕ್ಕದ ಅಂತ ಹೇಳ್ತಾರೆ. ಅಂದ್ರೆ ಈ ವಚನದ ಅರ್ಥ ಹಿಂಗದ, ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ಒಂದು ದಳ ಅದು. ನಿಮ್ಮಲ್ಲಿ ಅಷ್ಟದಳ ಕಮಲ ನೋಡ್ರಿ, ಅಷ್ಟದಳ ಕಮಲ ಇರ್ತಕ್ಕಂತ ಒಂದು ಚಕ್ರ ನಮ್ಮಲ್ಲಿಲ್ಲ. ಆದ್ರೆ ಬಸವಣ್ಣ ಹೇಳ್ತಾರ, ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನು ಅರಿಯದೆ, ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ. ಇದು ನಾನು ಒಬ್ಬ ವಿಜ್ಞಾನಿಯಾಗಿ ಈ ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಬಸವಣ್ಣವ್ರು ಹೀಗೆ ಹೇಳ್ತಾರಪ್ಪ, ಅಷ್ಟದಳದ 8 ದಳ ಇರ್ತಕ್ಕಂಥ ಕಮಲ ರೂಪದ ಚಕ್ರ ನಮ್ಮ ಯಾವ ಯೋಗನೂ ಹೇಳಿಲ್ಲ, ಯಾರು ಹೇಳಿಲ್ಲ, ಶರಣರು ಹೇಳಿಲ್ಲ. ಆದ್ರೆ ಇವ್ರು ಒಂದು ಹೇಳ್ತಾರ, ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನಿದೆ ಅಂತಂದ್ರೆ ಅಷ್ಟದಳವ ಅದರಲ್ಲಿ ಇರ್ತಕ್ಕಂಥ ಒಂದು ಜೀವಾತ್ಮದ ಅದನ್ನು ಮೆಟ್ಟಿದ ಒಂದು ದಳ ಅದ. ಆ ದಳ ಅರಿಯದೆ ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ, ಕೂಡಲ ಸಂಗಮ ದೇವ ಅಂತಂದು ಅವ್ರು ಹೇಳ್ತಾ ಇದ್ರು. ಅಂತ ಹೇಳಿದ್ಮೇಲೆ ಈ ದಳ ಎಲ್ಲಿ ನಿಂತು, ಅಷ್ಟದಳ ಎಲ್ಲಿ ಅಂತಂದು ನಾವು ವಿಚಾರ ಮಾಡುವಾಗ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಮ್ಮ MBBS MD ಎಲ್ಲ ಕರೀತಾರಲ್ಲ, ಅವರಿಗೊಂದು ನನ್ನ ಪ್ರೇರಣೆ ಮೇಲೆ ಪುಸ್ತಕ ಬರೆದಿಲ್ಲ, ಫಂಡಮೆಂಟಲ್ ಹ್ಯೂಮನ್ ನ್ಯೂರೋಫಿಸಿಯಾಲಜಿ, ಅದನ್ನು ವರ್ಣನೆ ಮಾಡಿದ್ರು. ಅದೇ ಎಲ್ಲ ಮೆಡಿಕಲ್ ಕಾಲೇಜಿಂದ ಉಪಲಬ್ಧ ಇವತ್ತು ಅಲ್ಲ, ಅಮೆಝಾನ್ ಮೇಲೂ ಅಲ್ಲ, ಯಾರು ತರಿಸ್ಕೋಬಹುದು. ಅದು ಬರೆಯೋ ಕಾಲಕ್ಕೆ
ಆ ಎಲ್ಲ ಅಧ್ಯಯನ ಮಾಡಿ ನಾವು ಡಿಸೆಕ್ಷನ್ ಅಂತೆಲ್ಲ ಬಾಡಿ ಡಿಸೆಕ್ಷನ್ ಮಾಡ್ತೀವಲ್ಲ, ಎಲ್ಲ ಅಧ್ಯಯನ ಮಾಡಿದಾಗ ನಮ್ಮ ಬ್ರೈನ್ ಭಾಗಗಳನ್ನು ನಾವು ನೋಡಿದೀವಿ, ಅವು 8 ದಳದ ಆಕಾರದಲ್ಲಿ ಯಾಕೆ ಎಡಗೈಯಲ್ಲಿ ಹಿಡಿದು ಮಾಡಬೇಕು, ಎಲ್ಲರೂ ಎಡಗೈಯ ಅಪಶಕುನ ಅಂತ ಹೇಳ್ತಾರೆ. ಹಿಡಿಯೋದು ನಮ್ಮ ಪರಮಾತ್ಮನ ಸ್ಥಾನ ಏನದ, ಪೀಠ ಏನದ ಎಡಗೈ ಅದ. ಎಡಗೈಯಲ್ಲಿ ಲಿಂಗ ಹಿಡಿದು ಮಾಡೋದ್ರಿಂದ ಏನಾದ್ರು ವೈಜ್ಞಾನಿಕ ಫಾಯ್ದೆ ಇದೆಯೇನು ಅಂತ ನೀವು ಪ್ರಶ್ನೆ ಹಾಕ್ಬೋದು. ಮತ್ತು ಆಧ್ಯಾತ್ಮಿಕ ಫಾಯ್ದೆ ಅದೇನು, ಮತ್ತೆ ಭಾವನಿಕ ಫಾಯ್ದೆ ಅದೇನು, ಇದು ನೀವು ಕೇಳಬಹುದು. ಎಡಕಣ್ಣಿನ ಮುಂದೆ ಅಂದ್ರೆ ಇಲ್ಲಿ ಒಳಗೆ ಹೋಗಿ ಇಲ್ಲೊಂದು ಅಪ್ಟಿಕಾಸ್ಮ್ ಅಂತ ಕ್ರಾಸಿಂಗ್ ಇರ್ತದೆ, ಅದು ಕ್ರಾಸ್ ಆಗಿ ಬಲ ಮೆದುಳಿಗೆ ಹೋಗ್ತದೆ. ಈ ಕಡೆ ಬಲ ಮೆದುಳಿಗೆ ಅದರ ಕಿರಣಗಳು ಬರ್ತವೆ. ನಿಮ್ಮ ನವಚಕ್ರಗಳು ಆಟೋಮೆಟಿಕ್ ಜಾಗೃತ ಆಗ್ತಾ ಹೋಗ್ತವೆ. ಆಮೇಲೆ 9 ಬೀಜಾಕ್ಷರಗಳು ಈ ಎಲ್ಲರೂ 5 ಬೆರಳಿಂದ ಭಸ್ಮಾಚ್ರಿ. ಓಂ ನಮಃ ಶಿವಾಯ. ಮೊದಲು ಜಲ ಶುದ್ಧೀಕರಣ ಮಾಡಬೇಕು. ಈ ಮ್ಯಾಲ ಕೈಯಿಟ್ಟು 5 ಸಲ ಮಂತ್ರ ಎಲ್ಲರೂ 3 ಬೆರಳಿಂದ ಜೋರಾಗಿ ಭಸ್ಮ ಹಚ್ಬೇಕು. ನಾ ಚಕ್ರಗಳ ಹೆಸರು ತಗೋತೀನಿ. ಮೊದಲು ನವಚಕ್ರಗಳಿಗೆ ಭಸ್ಮ ಹಚ್ಬೇಕು, ಆಮೇಲೆ ಪಂಚೇಂದ್ರಿಯಗಳಿಗೆ ಭಸ್ಮ ಹಚ್ಬೇಕು, ಆಮೇಲೆ ಎಲ್ಲಾ ಕೀಲುಗಳಿಗೆ ಭಸ್ಮ ಹಚ್ಬೇಕು. ಇಲ್ಲಿ ಜೋರಾಗಿ ಹಚ್ಚೋದ್ರಿಂದ ಅರ್ಧಾಂಗ ವಾಯು ಆಗಲ್ಲ. ಇಲ್ಲಿ ಹಚ್ಚೋದ್ರಿಂದ ನಿಮ್ಗೆ ಥೈರಾಯ್ಡ್ ವ್ಯಾಧಿಗಳು ಬರಲ್ಲ, ನಿಮ್ಗೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಹಚ್ಚೋದ್ರಿಂದ ಸರಿಯಾಗಿ ಜೋರಿಗೆ ಭಸ್ಮ ಹಚ್ಬೇಕು. ಬಲಗಡೆ ಹಚ್ಚರ ಲಿವರ್ ಸರಿಯಾಗಿ ಕೆಲಸ ಮಾಡ್ತದೆ. ಮಧ್ಯ ಭಾಗದಲ್ಲಿ ಜೋರಾಗಿ ಹಚ್ಚರ ಹಿಂದಿನ ಪಾಂಕ್ರಿಯ ಸರಿಯಾಗಿ ಮಾಡ್ತಾರೆ. ಡಯಾಬಿಟಿಸ್ ಇವೆಲ್ಲ ಆದವರಿಗೂ ಕಡಿಮೆ ಗುಳಿಗೆ ಅಂತ ಮೆಟ್ಫಾರ್ಮಿನ್ ಅಂತ ಎಲ್ಲರೂ ಆಹ್ವಾನ ಮಾಡಬೇಕು. ನಮ್ಮ ಇಷ್ಟಲಿಂಗಕ್ಕೆ ಪೂರ್ಣ ಜಯ ಕೊಡಬೇಕು, ಪರಮಾತ್ಮ ಸಾಕ್ಷಾತ್ಕಾರ ಆಗಬೇಕು ಎಂಬ ಭಾವನೆ ವರ್ಷಕ್ಕೆ ಸ್ವಲ್ಪ ಅದರಲ್ಲಿ ಉಷ್ಣತೆ ಬರಬೇಕು. ಬಸವ ಓಂ ನಮಃ ಶಿವಾಯ. ಬಸವ ಕೈ ಸ್ವಲ್ಪ ಹಿಂಗೆ ಘರ್ಷಣೆ ಮಾಡಿಕೊಡಿ ಎಲ್ಲರೂ. ಇದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಕೈ ಬಿಸಿ ಆಗ್ಬೇಕು ನೀವು ಇಷ್ಟಲಿಂಗ ಪೂಜೆ ಮಾಡಬೇಕಾಗುತ್ತೆ. ಕಪ್ಪು ಬಣ್ಣದ ಮಹತ್ವ ನಿಮ್ಗೆ ಹೇಳಿದ್ದೀನಿ ನಾನು. ಅದಕ್ಕಾಗಿ ಆ ಭಸ್ಮ ಧಾರಣೆ ಲಿಂಗಕ್ಕೆ ಆ ಕಡೆ ಮಾಡಬೇಕು, ಈ ಕಡೆ ಅಲ್ಲ. ನಮಗೆ ಈ ಮೂಗಿನ ಲೆವೆಲ್ಗೆ, ಈ ನಾಸಿಕದ ಕೊನೆ ಇದೆಲ್ಲ ಮನೆಯ ಲೆವೆಲ್ಗೆ ಲಿಂಗ ಹಿಡಿದು ಬಸವ ಓಂ ನಮಃ ಶಿವಾಯ. ಕೈ ಸ್ವಲ್ಪ ಮ್ಯಾಲೆ ಎತ್ತರ ಹಿಡಿದು ಮೊದಲ ಈಗ ಮೂಗಿನ ಲೆವೆಲ್ ಹಿಡಿದಿದ್ರಲ್ಲ, ಈಗ ಸ್ವಲ್ಪ ಹೆಚ್ಚು ಪ್ರಕೃತಿಯ ಮಧ್ಯದಲ್ಲಿ ಹಿಡಿದು ಬಸವ ಓಂ ನಮಃ ಶಿವಾಯ. ಲಿಂಗಕ್ಕೆ ನೋಡ್ರಿ ಕಣ್ಣು ತೆರೆದು ಮಾಡುವ ಪ್ರಕ್ರಿಯೆ ಇದೆ. ಬಸವ ಓಂ ನಮಃ ಶಿವಾಯ. ಮಂತ್ರ ತಂತ್ರ ಏನು ಬೇಡ, ತುಟಿ ಮಿಡುಕದೆ ಅಕ್ಕೆ ಆಡಿತಲ್ಲ, ತುಟಿ ಮಿಡಿಸ್ಬಾರ್ದು. ನಿಮ್ಮ ಉಸಿರು ನಿಮ್ಗೆ ಕೇಳಬರಲ್ಲ. ಯಾರಿಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಅದ 36 ಸಲ ಅದು ಉಸಿರು ತಗೊಳ್ಬೇಕು, ಬಿಡಬೇಕು. ಈ ತರ ಆದಿಯಲ್ಲಿ ಒಂದಾಗ ಇಡಬೇಕು. ಮಣಿಪೂರಕ ಚಕ್ರದಲ್ಲಿ ಒಂದಾಗ ಲಿಂಗ ಹಿಡಿಬೇಕು. ಇದು ಕೆಳಗೆ ಹೋಗ್ಬಿಡ್ಬಾರ್ದು. ಕೆಳಗೆ ಹೋದ್ರೆ ಬಟ್ಟೆ ಇಟ್ಟು ಮ್ಯಾಲೆ ಹಿಡಿಬೇಕು. ಬಸವ ಬಸವ ಪ್ರಮತಾದಿ ದೇವ ಕಲ್ಯಾಣ ಬಸವ ಜಯ ಜಯ ಜಯ.